ಸರ್ ಅದು ಹಿಂದಿನ ಕಾಲದಿಂದಲೂ ಕೂಡ ಆ ದೇವಸ್ಥಾನ ಇದೆ. ನಮ್ಮ ತಾತನ ಕಾಲದಲ್ಲಿ ಯಾರು ಋಷಿಗಳ ಬತ್ತರೆಯನ್ನು ಯೋಗ ಮಾಡ್ಕೊಂಡು ರಾತ್ರಿ ಹೊತ್ತು ಯಾರು ಹೆಚ್ಚಿಗೆ ಅಲ್ಲಿ ತಿರುಗಾಡ್ತಾನೆ ಇರಲಿಲ್ಲ. ಮತ್ತು ಅಲ್ಲಿ ಆವಾಗಲಿಂದ ಕೂಡ ಇದಿಲ್ಲ, ನಾನ್ ವೆಜ್ ಇಲ್ಲ, ನಾನ್ ವೆಜ್ ಮಾಡೋಂಗಿಲ್ಲ. ಆ ಏರಿಯಾ 1 ಕಿಲೋಮೀಟ್ರ್ ಕೆಳಗಡೆ ಗಂಟ್ಲುವೆ ಸುತ್ತಮುತ್ತ ಮುನೇಶ್ವರನ ದೇವಸ್ಥಾನ ಅಂತ ಅದಕ್ಕೆ ಹೆಸರು. ಸೊ ಅಲ್ಲಿ ನಂಜುಂಡೇಗೌಡರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಬನ್ನಿ ನಮ್ಮ ಸೂರಪುರದ ಈ ಒಂದು ಭಾಗದಲ್ಲಿ ಇಲ್ಲೇನು ಕಾಣ್ತಾ ಇದ್ದಾರೆ, ಈಗ ರಾಮಕೃಷ್ಣ ಗೌಡ್ರು ಏನಿದ್ದಾರೆ ಅವರ ಮನೆಯ ಪಕ್ಕದಲ್ಲಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಓಂ ನಮಃ ಶಿವಾಯ. ಗವಿ ಮುನೇಶ್ವರಾಯ. ಎಸ್ ರಾಮಕೃಷ್ಣೇಗೌಡ, KM ಸರಸ್ವತಿ. ಕೊಳ್ಳೇಗಾಲ ತಾಲೂಕು ಸೂರಾಪುರ ಗ್ರಾಮದ 2 ಕಿಲೋಮೀಟರ್ ಗವಿ ಮುನೇಶ್ವರ ಕ್ಷೇತ್ರ. ಅರಳೈನವರು ನಮ್ಮ ಗವಿ ಮುನೇಶ್ವರ ದೇವಸ್ಥಾನಕ್ಕೆ ಬಂದು ಅವರ ಸಂಪ್ರದಾಯದಂತೆ ಅವರ ಜನಾಂಗದವರು ಆಲ್ಕೆರೆ ಅಗ್ರಹದವರು ಲಿಂಗರಾಜು ಎಂಬುದವರು ಪೂಜೆ ಮಾಡುತ್ತಾ ಬಂದಿದ್ದಾರೆ. ಒಂದು ದಿನ ಸೂರಾಪುರ ಗ್ರಾಮದ ಒಕ್ಕಲಿಗ ಜನಾಂಗದವರು ಅಲ್ಲಿ ದನಗಳು ಮುನಿಮಲೆ ಬೆಟ್ಟದಲ್ಲಿ ತಪ್ಪಿಸಿಕೊಂಡು ಅಂತ ಅಲ್ಲಿಗೆ ಹೋದಾಗ ಹಸುಗಳು ಸಿಕ್ಕಿರಲಿಲ್ಲ. ಅವರು ಬಂದು ತಮ್ಮ ಜಮೀನಿನಲ್ಲಿ ರಾತ್ರಿ ಟೈಮು ಓದಿ ನೋಡಿಕೊಂಡು ಅಲ್ಲಿ ಋಷಿ ಮುನಿಗಳು ತಪಸ್ ಮಾಡ್ತಾ ಸಾಕಷ್ಟು ಜನಕ್ಕೆ ಭಜನೆ ಪದಗಳನ್ನು ಹೇಳುತ್ತಾ ಆ ಭಜನೆಯಲ್ಲಿ ನಿರತರಾಗಿದ್ದಾಗ ಒಬ್ಬ ನರಮಾನವ ಹೋದಾಗ ಈ ವಿಷಯವನ್ನು ಯಾರಿಗೂ ಹೇಳ್ಬೇಡಪ್ಪ, ಬಂದಾಗೆ ಊಟ ಮಾಡಿಕೊಂಡು ಸಂಪ್ರದಾಯ ಬಂದರಂತೆ. ಅಲ್ಲಿ ಬಂದು ಅವರು ಜಮೀನಲ್ಲಿ ಉಳ್ಕೊಂಡ್ರು. ಮನೆಗೆ ಬರದ ಕಾರಣ ಬೆಳಗ್ಗೆ ಅವರ ಶ್ರೀಮತಿ ಅವರಾದ ಹೋಗಿ, ಇದ್ಯಾಕೆ ಇಷ್ಟೊತ್ತು ಸೂರ್ಯದೇವ ಇಷ್ಟೊತ್ತಾಗಿದೆ, ನೀವು ಯಾಕೆ ಹೋಗಲಿಲ್ಲ ಅಂತ ಹೇಳಿದಾಗ ಅವರು ತಲೆ ಓಳಾಗೋಯ್ತಂತೆ. ಅಲ್ಲಿಂದ ಈಚೆಗೆ ಸೂರಾಪುರ ಅಕ್ಕಪಕ್ಕದವರು ಮುನೇಶ್ವರನ ದೇವಸ್ಥಾನಕ್ಕೆ ಹೋಗಲು ಸ್ವಲ್ಪ ಹೆದರುತ್ತಿದ್ದರು. ಆಗ ಭಕ್ತಿ ಭಾವದಿಂದ ಮುನೇಶ್ವರನ ಬೆಟ್ಟಕ್ಕೆ ಹೋಗುತ್ತಾರೆ. ಏನು ಭಕ್ತಿ ಬೇಕು. ಈಗಲೂ ಅಲ್ಲಿ ಸಸ್ಯಾಹಾರಿ ಪಂಚಾಮೃತ ಅಭಿಷೇಕ ನಡೆಯುತ್ತದೆ. ಯಾವುದೇ ಕಾರಣಕ್ಕೂ ಬೇರೆ ಇದು ಮಾಡೋಂಗಿಲ್ಲ. ಕೆಲವು ದಿನಗಳ ಹಿಂದೆ ಬಳ್ಳಾರಿಯವರು ಕಬ್ಬು ತೆರೆಯಲು ಬಂದು ಸಸ್ಯಾಹಾರಿ ಬಿಟ್ಟು ಬೇರೆಯನ್ನು ಮಾಡಿದಾಗ ಅವರು ವಾಂತಿ ಭೇದಿ ಆಗಿದ್ದರು. ಆದ್ದರಿಂದ ಯಾರು ಅಲ್ಲಿ ಪಂಚಾಮೃತ ಅಭಿಷೇಕ, ಅನ್ನ ಸಾಂಬಾರು ಪಾಯಸ ಮಾಡುವುದು ವಾಡಿಕೆ. ಮುನಿಮಲೆ ಬೆಟ್ಟದ ಈ ಒಂದು ಗವಿಮುನೇಶ್ವರ ಸ್ವಾಮಿಯ ಬಗ್ಗೆ ನಿಮಗೆ ವಿಶೇಷವಾದಂತಹ ಮಾಹಿತಿ ಬೇಕಿದ್ದರೆ 2010ನೇ ಇಸವಿಯಲ್ಲಿ ಅತರ್ಕೆ ಪೇಪರ್ನ ಸಂಪಾದಕರಾದಂತಹ B. ಶಿವರಾಜ್ ಅವರು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಂಚಿಕೆಯನ್ನು ಹೊರತಂದಿರುತ್ತಾರೆ. ಸೊ ನಿಮಗೆ ಬೇಕಾದರೆ ಅಲ್ಲಿ ಮಾಹಿತಿಯನ್ನು ನೀವು ಸಂಗ್ರಹಿಸಬಹುದು. ಈ ಕ್ಷೇತ್ರದ ಬಗ್ಗೆ ಪರಿಚಯ ಬೇಕಾದರೆ ದಯವಿಟ್ಟು ನೀವು ಸೂರಾಪುರದ ಈ ಒಂದು ಹರಳಿ ಮರದ ಪಕ್ಕದಲ್ಲಿರುವಂತಹ ರಾಮಕೃಷ್ಣ ನಮ್ಮ ಗೌಡ್ರು ಏನಿದ್ದಾರೆ ಇವ್ರನ್ನ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಬನ್ನಿ ಈಗ ಹೊರಡೋಣ. ಸೂರಾಪುರ ಅನ್ನುವಂತಹ ಗ್ರಾಮದ ಬಳಿಯಲ್ಲಿಯೇ ನಮಗೆ ಈ ಮಧುಮಲೆ ಬೆಟ್ಟ ಸಿಗುವಂಥದ್ದು. ಈ ಗವಿಮುನೇಶ್ವರನ ಬೆಟ್ಟದ ತಪ್ಪಲಿನಲ್ಲಿರುವ ಇಂದಿನ ಈ ಸುರಾಪುರ ಗ್ರಾಮಕ್ಕೆ ಹಿಂದೆ ಸುರಾಮುನ್ನೂರಪುರ ಎಂಬ ಹೆಸರಿತ್ತು. ಈ ಹೆಸರೇ ಹೇಳುವ ಹಾಗೆ ಗುಡ್ಡದಲ್ಲಿ 100 ಸುರರು ಅಂದರೆ ದೇವತೆಗಳು ನೆಲೆಸಿದ್ರಂತೆ. ಆ ದೇವತೆಗಳೆಲ್ಲ ಋಷಿಮುನಿಗಳ ವೇಷದಲ್ಲಿ ಬದುಕಿ ಇಲ್ಲಿ ತಪಸ್ಸನ್ನು ಮಾಡ್ತಿದ್ದಂತಹ ಸ್ಥಳ. ಹಾಗಾಗಿ ಗುಡ್ಡದ ಆ ತಪ್ಪಲು ಪ್ರದೇಶದಲ್ಲಿರುವ ಈ ಒಂದು ಊರಿಗೆ ಸುರಾಮುನ್ನೂರಪುರ ಅನ್ನುವಂತಹ ಹೆಸರನ್ನು ಹಿಂದೆ ಕರೀತಾ ಇದ್ರಂತೆ. ಅದು ಬರುತ್ತಾ ಕಾಲಕ್ರಮೇಣ ಇವತ್ತಿನ ಪ್ರಸ್ತುತದಲ್ಲಿ ನಾವು ಅದನ್ನು ಸೂರಾಪುರ ಗ್ರಾಮ ಅಂತೇಳಿ ಕರಿತೀವಿ. ಇಲ್ಲಿ ಸಾವಿರಾರು ವರ್ಷಗಳಿಂದ ವಾಸವಾಗಿರುವ ಋಷಿಗಳು ಈಗಲೂ ಜೀವಂತವಾಗಿದ್ದಾರೆ. ಆ ಋಷಿಗಳು ಗವಿಗಳಲ್ಲಿ ವಾಸವಿದ್ದಾರೆ ಮತ್ತು ಅವರು ಸಂಚಾರಕ್ಕಾಗಿ ಒಂದು ಗವಿಗೂ ಇನ್ನೊಂದು ಗವಿಗೂ ಸಂಪರ್ಕವನ್ನು ಹೊಂದಿದ್ದಾರೆ ಅಂಥೇಳಿ ಸ್ಥಳೀಯ ಭಕ್ತರ ನಂಬಿಕೆಯಾಗಿದೆ ಸ್ನೇಹಿತರೆ. ಹೇಗೆ ನಾವು ಹಿಮಾಲಯದ ತಪ್ಪಲಿನಲ್ಲಿ ವಾಸವಾಗಿರುವ ಋಷಿಮುನಿಗಳಂತೆ ಇಲ್ಲಿ ಅನೇಕ ವರ್ಷಗಳಿಂದಲೂ ಇಲ್ಲಿ ಮುನಿಗಳು ವಾಸವಿದ್ದಾರೆ ಅಂಥೇಳಿ ನಂಬಿದ್ದಾರೆ ಸ್ನೇಹಿತರೆ. ಅವರು ಉದ್ದುದ್ದ ಜಡೆ, ಉದ್ದುದ್ದ ಗಡ್ಡಗಳನ್ನು ಬಿಟ್ಟು ರಾತ್ರಿಯ ಹೊತ್ತಲ್ಲಿ ಈ ಬೆಟ್ಟದ ಸುತ್ತಲೂ ಸಂಚರಿಸುತ್ತಾರೆ. ಅವರು ಸಂಚರಿಸುವ ಸಮಯದಲ್ಲಿ ಗಂಟೆಯ ಶಬ್ದ, ಗೆಜ್ಜೆಯ ನಾದ, ತಾಳ, ಜಾಗಟೆ, ಕೊಂಬು ಕಹಳೆ ಮುಂತಾದಂತಹ ಮಂಗಳವಾದ್ಯಗಳು ಮುಳುಗುತ್ತಿರುತ್ತವೆ ಎಂದು ಈ ಗುಡ್ಡದ ಸುತ್ತಮುತ್ತಲಿನ ಜಮೀನಿನಲ್ಲಿ ರಾತ್ರಿ ಕಾವಲು ಕಾಯುವವರು ತಾವು ಖುದ್ದು ತಮ್ಮ ಕಿವಿಯಾರೆ ಕೇಳಿರುವುದಾಗಿ ಹೇಳುತ್ತಾರೆ. ಇಂದಿಗೂ ಅಮಾವಾಸ್ಯೆ ರಾತ್ರಿಗಳಲ್ಲಿ ತಪ್ಪದೆ ಸಂಚರಿಸುತ್ತಾರೆ.
ಇದು ಇವತ್ತು ಕೂಡ ಈ ಒಂದು ಸೋಮವಾರ ಶುಕ್ರವಾರ ಅಮಾವಾಸ್ಯೆ ಪೂಜೆ ಸೊ ಹರಳಯ್ಯನವರು ಏನು ತಿಳಿಸಿಕೊಟ್ಟಿದ್ರೋ ಅದೇ ವಿಧಿವಿಧಾನಗಳೊಂದಿಗೆ ಇವತ್ತು ಇಲ್ಲಿ ಪೂಜೆಯನ್ನು ಮಾಡುವಂಥದ್ದು. ಇವತ್ತಿಗೂ ಕೂಡ ಬಾಗಿಲು ಯಾವುದೇ ಕಾರಣಕ್ಕೂ ಮುಚ್ಚುವಂತಿಲ್ಲ, ಒಂದು ಪಕ್ಷ ಮುಚ್ಚಿದರೂ ಕೂಡ ಚಿಲಕವನ್ನು ಹಾಕುವಂತಿಲ್ಲ. ಇಲ್ಲಿ ಕಣ್ಣಿಂದ ನೀವು ಅದನ್ನು ಕಾಣಬಹುದು. ಸೊ ಸೋಮವಾರ ಶುಕ್ರವಾರ ಅಥವಾ ಅಮಾವಾಸ್ಯೆಯ ದಿವಸ ನೀವು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡಬಹುದು ಸ್ನೇಹಿತರೆ. ಹೀಗೆ ಈ ಮಧುಮಲೆ ಮುನಿಮಲೆ ಬೆಟ್ಟದಲ್ಲಿ ನಡೆಯುವಂತಹ ಈ ಪವಾಡಗಳ ದೃಶ್ಯಗಳನ್ನು ಕಂಡಂತಹ ಸ್ಥಳೀಯ ಭಕ್ತರು ಇಲ್ಲಿನ ಮಹಿಮೆ ಪವಾಡಗಳಿಗೆ ಮಾರುವುದಂತಹ ಜನತೆ ಗವಿಮುನೇಶ್ವರರಿಗೆ ಸೋಮವಾರ ಶುಕ್ರವಾರದಂದು ಪೂಜೆಯನ್ನು ಆರಂಭಿಸಿದರು. ಹಾಗೆ ಕೊಳ್ಳೇಗಾಲದ ಮಾಂತ್ರಿಕರು, ಕೇರಳದ ತಾಂತ್ರಿಕರು, ಕೊಯಂತೂರಿನ ಮೋಡಿಕಾರರು ತಮ್ಮ ಮಂತ್ರವಿದ್ಯೆಗೆ ಬೇಕಾದ ಬೇರುಗಳನ್ನು ಹುಡುಕಿ ಇಲ್ಲಿಗೆ ಬರುತ್ತಾರಂತೆ. ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಈಗಲೂ ಬರುತ್ತಾರೆ. ತಮ್ಮ ಮಂತ್ರವಿದ್ಯೆಗೆ ಮೋಡಿವಿದ್ಯೆಗೆ ಬೇಕಾಗಿರುವಂತಹ ಬೇರು ಕಡ್ಡಿಗಳನ್ನು ತೆಗೆದುಕೊಂಡು ಹೋಗಲು ಇಲ್ಲಿಗೆ ಬರುತ್ತಾರೆ ಎನ್ನುವಂಥದ್ದು ಕೂಡ ನಾವು ನೋಡುವಂಥದ್ದು. ಈ ಗವಿಮುನೇಶ್ವರ ಸ್ವಾಮಿಯ ಸನ್ನಿಧಾನ ಏನಿದೆ ಬಹಳ ಗಂಭೀರವಾಗಿ ನಡೆದುಕೊಳ್ಳುವಂತಹ ಒಂದು ಭಕ್ತಿ ಕ್ಷೇತ್ರ ಅಂತ ಹೇಳ್ಬೋದು. ಮೇಲ್ಗಡೆ ನೆಲಗವಿ ಇದೆ, ಹಾಗೆ ಮೇಲೆ ದೊಡ್ಡ ಗವಿ ಇದೆ. ಹೀಗೆ ಈ ಒಂದು ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಭಾಳಷ್ಟು ಜನ ಇವತ್ತು ಭಕ್ತಾದಿಗಳು ಕೂಡ ಅಕ್ಕಪಕ್ಕದ ಗ್ರಾಮಗಳಿಂದ ಭಾಳಷ್ಟು ಜನ ಬಂದಿದ್ದಾರೆ. ಸೊ ಬನ್ನಿ ಅವರನ್ನು ಕೂಡ ಸ್ವಲ್ಪ ಹೊತ್ತು ಮಾತಾಡಿಸಿ ಇದ್ರ ಬಗ್ಗೆ ಅವರಿಂದನೇ ಕೆಲವು ಅಭಿಪ್ರಾಯಗಳನ್ನು ಕೇಳೋಣ ಸ್ನೇಹಿತರೆ. ಅಮಾವಾಸ್ಯೆಯ ಪ್ರಯುಕ್ತ ನಮ್ಮ ಸೂರಾಪುರದ ಗ್ರಾಮಸ್ಥರು ಎಲ್ಲ ಬಂದು ಇಲ್ಲಿ ಹರಕೆಯನ್ನು ತೀರಿಸಲಿಕ್ಕೆ ಇಲ್ಲಿ ಅಡುಗೆ ಉಪಚಾರಗಳನ್ನೆಲ್ಲ ಮಾಡ್ತಾಯಿದ್ದಾರೆ ಗವಿಮುನೇಶ್ವರನ ಕ್ಷೇತ್ರದಲ್ಲಿ. ಭೀಮನ ಅಮಾವಾಸ್ಯೆ ಎಲ್ಲ ಆಟಿ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ. ಆ ನಾಗರ ಅಮಾವಾಸ್ಯೆಯ ದಿವಸ ಇಲ್ಲಿ ನಾವು ಗವಿಮುನೇಶ್ವರನ ಕ್ಷೇತ್ರವೂ ಕೂಡ ನಾಗರ ಆರಾಧನೆಯೂ ಕೂಡ ಹೆಸರುವಾಸಿಯಾಗಿರುವಂಥದ್ದು ಸ್ನೇಹಿತರೆ. ಹಾಗಾಗಿ ನಮ್ಮ ಸೂರಾಪುರದ ಗ್ರಾಮಸ್ಥರು ನೋಡಿಲಿ ಎಲ್ಲರೂ ಕೂಡ ಅಡುಗೆ ಮಾಡಿ ಬಂದಂತಹ ಭಕ್ತಾದಿಗಳಿಗೆಲ್ಲ ಇವತ್ತು ಅನ್ನಪ್ರಸಾದ ವಿನಿಯೋಗ ಕೂಡ ಮಾಡ್ತಾ ಇರ್ತಾರೆ. ಕೊರಳಲ್ಲಿರೋ ದ್ರಾಕ್ಷಿ ಸ್ವಾಮಿ ಮುನೇಶ್ವರನ್ಗೆ ಮಡಿಯಾಚಿ, ಪಾದಕ್ಕೆ ಪಾದ್ರಾಕ್ಷಿ, ಪಾದಕ್ಕೆ ಪಾದ್ರಾಕ್ಷಿ. ಗುಡ್ಡ ಬೆಟ್ಟದಲ್ಲಿ ಸ್ವಾಮಿ ನೆಲಗೊಂಡಿ ಕೂತವ್ರೆ, ಜಲ್ಮುನಿಗಳು ಜಪವ ಮಾಡಿ ಸ್ನಾನ ಮಾಡಿ ಸ್ವಾಮಿ ಜಲ್ಮುನಿಗಳು ಕೂತವ್ರೆ. ಭಕ್ತರು ಇವರ ಬಳಿ ಹೋದರೆ ಅವರು ಮನದ ಹಿಂಗಿತವನ್ನು ಅರಿತುಕೊಳ್ಳುವ ಮುನಿಗಳು, ನೋಡಪ್ಪ ಭಕ್ತ, ನಾನು ಬೆರಳು ಮಾಡಿ ತೋರುವ ಗಿಡದಲ್ಲಿ ನಿನಗೆ ಬೇಕಾದ ಹಣ್ಣನ್ನು ಕಿತ್ತುಕೊಂಡು ತಿನ್ನು ಅಂತ ಹೇಳ್ತಿದ್ರಂತೆ. ಅವರು ಬೆರಳು ಮಾಡಿ ತೋರಿದರೆ ಮಾತ್ರ ಆ ಹಣ್ಣು ಅವರಿಗೆ ಕಾಣ್ತಾ ಇತ್ತಂತೆ. ಅವರು ಕೈ ಬಿಟ್ಟರೆ ತಕ್ಷಣವೇ ಆ ಮರ ಖಾಲಿಯಾಗಿ ಬಿಡುತ್ತಿತ್ತಂತೆ. ಇದಕ್ಕೆಲ್ಲ ಅವರು ಸಿದ್ಧಿಸಿಕೊಂಡ ಆ ವಿದ್ಯೆಯೇ ಕಾರಣವಂತ ನಾವು ಹೇಳಬಹುದು. ದೇವಸ್ಥಾನವನ್ನು ಹತ್ತಿ ಮುಂದೆ ಸಾಗುವಾಗ ಅಂಥವನ್ನು ಹತ್ತಿಕೊಂಡು ಹೋಗುವ ಸ್ಥಳದಲ್ಲೇ ನಿಮಗೆ ಬರಹದ ನಿಧಿಕಲ್ಲು ಅನ್ನುವಂತಹ ಈ ಒಂದು ಸ್ಥಳ ಸಿಗುತ್ತೆ. ಇದು ಚೌಕಾಕಾರದ ಚಿಹ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಸ್ಥಳ. ಇದನ್ನು ಹಿಂದೆ ಸಾಕ್ಷಾತ್ ಶಿವರೇ ತನ್ನ ತ್ರಿಶೂಲದಲ್ಲಿ ಬರೆದಿರುವ ಬರಹವಾಗಿದೆ ಅನ್ನುವ ನಂಬಿಕೆಯೊಳಗೆ ಇದನ್ನು ಕಾಣಲಾಗುತ್ತೆ. ಮೇಲ್ಭಾಗದಲ್ಲಿ ಕಾಣಸಿಗುವ ಆ ಗೆರೆಗಳ ಒಂದೊಂದು ಮನೆಯೊಳಗೂ ಒಂದೊಂದು ಮಾಹಿತಿಯ ಆ ಕಲ್ಲಿನ ಹಿಂಭಾಗದಲ್ಲಿದೆ ಎಂಬುದು ಜನರ ಅಭಿಪ್ರಾಯದಲ್ಲಿ ಬಂದಿರುವಂತಹ ಒಂದು ಮಾಹಿತಿ. ಮೈಸೂರು ಮಹಾರಾಜರು ಬಂದು ಇಲ್ಲಿ ವಾಗ್ದಾನವನ್ನು ಪಡಿತಾ ಇದ್ರು ಅಂತ ಹೇಳಿ ಆ ಒಂದು ವಿಚಾರವನ್ನು ನೋಡಿದಾಗ ಹಿಂದೆ ನಾಲ್ವಡಿ ಕೃಷ್ಣರಾಜರ ಆಳ್ವಿಕೆ ಕಾಲ ಒಮ್ಮೆ ಮೈಸೂರಿಗೆ ಮಳೆಯಿಲ್ಲದೆ ಬರಗಾಲ ಬಂದುಬಿಟ್ಟಿತ್ತಂತೆ. ಮಳೆ ಇಲ್ಲದೆ ಹೊಲಗದ್ದೆಗಳಲ್ಲಿ ಬೆಳೆ ಇಲ್ಲದೆ ತಿನ್ನಲು ಆಹಾರವೂ ಇಲ್ಲದೆ ಕ್ಷಾಮ ಅನ್ನುವಂಥದ್ದು ತಲೆದೂರಿತ್ತು ಅಂತ ಹೇಳಲಾಗುತ್ತೆ. ಮೈಸೂರು ಪ್ರಾಂತ್ಯದ ಪ್ರಜೆಗಳು ಹಸಿವಿನಿಂದ ಸಂಕಷ್ಟಕ್ಕೆ ಸಿಲುಕಿ ತತ್ತರಿಸಿ ನಲಿಗೆ ಹೋಗಿದ್ದರು. ಪ್ರಜೆಗಳಿಗೆ ಹಾಗೂ ತನ್ನ ಪ್ರಾಂತ್ಯಕ್ಕೆ ಒದಗಿದ ಈ ದುಸ್ಥಿತಿಗೆ ದಿಕ್ಕೆಟ್ಟ ರಾಜರು ತಮ್ಮ ಮನೆ ದೇವರಾದ ಚಾಮುಂಡೇಶ್ವರಿಯಲ್ಲಿ ಮೊರೆ ಹೋದರು. ಆಗ ತಾಯಿ ಬಂದು ಉಪದೇಶವನ್ನು ನೀಡಿದರು. ನಿನ್ನ ಪ್ರಾಂತ್ಯಕ್ಕೆ ಬಂದಿರುವ ಬರಗಾಲ ತೀರಬೇಕಾದರೆ ನೀನು ನನ್ನ ಅಣ್ಣನಾದ ಶ್ರೀ ಗವಿಮುನೇಶ್ವರ ಸ್ವಾಮಿಯವರ ವಾಗ್ದಾನವನ್ನು ಪಡೆದುಕೊಂಡು ಬಾ ಎಂದು ಆಕೆ ಅವರಿಗೆ ಸಂದೇಶವನ್ನು ತಿಳಿಸಿದಳಂತೆ. ಹಾಗಾಗಿ ರಾಜರು ಗವಿಮುನೇಶ್ವರ
ಕೆಂಡಗಣ್ಣು ಮುನೇಶ್ವರ, ಜಲಕಂಠ ಮುನೇಶ್ವರ ಎಂದು ನಾನಾ ಹೆಸರಿನಿಂದ ಕರೆಸಿಕೊಳ್ಳುವ ಈ ಒಂದು ಸನ್ನಿಧಿಗೆ ಬಂದು ಪೂಜೆ ಸಲ್ಲಿಸಿ ಇವರ ವಾಗ್ದಾನವನ್ನು ಪಡೆದು ಮೈಸೂರಿಗೆ ತಲುಪುವಷ್ಟರಲ್ಲಿ ಮೈಸೂರಿನಲ್ಲಿ ಮೂರರಲ್ಲಿ ಜೋರು ಮಳೆ, ಬರಗಾಲವೆಲ್ಲ ಒಂದೇ ಬಾರಿಗೆ ಹುಚ್ಚೆದ್ದು ಹೋಗುವಂತೆ ಮಲೆನಾಡ ಪ್ರಾಂತ್ಯಗಳಲ್ಲಿ ಮೋಡಗಳೆಲ್ಲ ಕರಗಿ ಹರಿದು ಬರುವಾಗ ದೊಡ್ಡ ದೊಡ್ಡ ಮರಗಳೆಲ್ಲ ಹುರುಳಿ ಬಿದ್ದು ಮಳೆ ಹುಯ್ದು ನೀರು ಹರಿದು ಬರುವ ರಭಸಕ್ಕೆ ದೊಡ್ಡ ದೊಡ್ಡ ಮರದ ದಿಮ್ಮಿಗಳೆಲ್ಲ ಕೊಚ್ಚಿಕೊಂಡು ಬಂದು ಇಂದಿನ KRS ಹಳ್ಳದ ಒಳಗೆ ಮೈಸೂರಿನ ದೊಡ್ಡ ಕೆರೆಗಳಲ್ಲಿ ತೇಲಾಡುತ್ತಿದ್ವಂತೆ. ರಾಜ ಪೂಜೆ ಮುಗಿಸಿ ಬರುವಷ್ಟರಲ್ಲಿ ಇಷ್ಟೊಂದು ಮಳೆ ಹುಯ್ದಿರುವುದಕ್ಕೆ ಸಂತೋಷಗೊಂಡಂತಹ ರಾಜರು ಗವಿಮುನೇಶ್ವರರ ಪವಾಡವನ್ನು ನೋಡಿ ಆಶ್ಚರ್ಯಚಕಿತರಾಗಿ ನಿಂತಿದ್ರಂತೆ. ಆ ಮರಗಳಿಂದ, ಆ ಹೊತ್ತು ಬಂದಂತಹ ಮರಗಳಿಂದ ಮೈಸೂರಿನ ಅರಮನೆಯ ನಿರ್ಮಾಣವನ್ನು ಮಾಡಲಾಯಿತು ಎಂದು ಹೇಳುವಂತಹದ್ದು ಪ್ರತೀತಿ ಇದೆ ಸ್ನೇಹಿತರೆ. ನಮ್ಮ ತಾತವರು ಚಿನ್ನದ ಗುಂಡಿಯಿಂದ ಬನ್ನಿಸರಿಗೆ ಬಂದು ಸೇರಿ ಬನ್ನಿಸರಿಗೆಯಿಂದ ಬೂದಿಡ್ಗೆ ಸೇರಿದ್ರು. ಸೇರಾದ್ಮೇಲೆ ನಮ್ಮ ತಾತ 12 ವರ್ಷ ಕೂಸಂತ ಮುನೇಶ್ವರ ಇಲ್ಲಿಗೆ ಸಾಗಿಸಿದ್ನಂತ. ಸಾಗಿಸಿದಾಗ ಇಲ್ಲೇ ಉಂಡ್ಕೊಂಡು ಸೊಪ್ಪು ಸೆದ ತಿನ್ಕೊಂಡು ಬೆಳೆದ್ನಂತ. ಬೆಳೆದಾದ್ಮೇಲೆ ತಿರ್ಗಾ ಬೂದಿಡ್ಗೆ ಹೋಗಿ ಸೇರ್ಕೊಂಡು ನಮ್ಮ ತಂದೆಯವರೆಲ್ಲ ಈ ಗುಹೆಗಳಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿವರೆಗೆ ತಲೆಮಾರ ಅಂತವ್ರು ಬಂದರು. ಆ ಬತ್ತಾದಾಗ ಇಲ್ಲಿ ಗಿಡಮೂಲಿಕ ಔಷಧಿಗಳಲ್ಲಿ ಈ ಗಾಳಿಗಳು ಬೆಂಗಳೂರು ಮೈಸೂರಿಂದ ಎಲ್ಲ ಇರ್ತಾರೆ ಇಲ್ಲಿಗೆ. ಗಾಳಿ ಹಿಡ್ಕೊಂಡವ್ರು ಗಾಳಿ ಹೋಗುತ್ತಾ, ಈ ಹೆಣ್ಮಕ್ಳಿಗೆ ಕೆಲವು ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಹೊಟ್ಟೆ ಹಿಡ್ಕೊಳ್ಳೋದು, ಬೆಳಬಟ್ಟಾಗೋದು, ಕೆಂಪು ಬಟ್ಟಾಗೋದು, ಈ ರೀತಿ ಎಲ್ಲ ಆಗೋದನ್ನೀಗ ತಡದಂತ ಇದಕ್ಕೆ ಇಲ್ಲಿ ಬಂದು ಒಂದು ನೀರು ನೆಳ್ಳ ಯಾವುದೋ ಒಂದು ಕುಡ್ಕೊಂಡು ಅವ್ರು ತಲೆಮೆ ಇಟ್ಕೊಳ್ಗಾರ ಅವ್ರಿಗೊಂದು ಪರಿಹಾರ ಕಳುವಾಯ್ತು. ಈಗ ನಾಗದ್ರೋಹ ಇರ್ಬೋದು, ಇನ್ನೊಂದೇ ಇರ್ಬೋದು, ಇಲ್ಲಿ ಇಲ್ಲಿ ತಲೆ ಮೇಲೆ ನೀರು ಹಾಕೊಂಡು ತೇರು ಪರ್ಸಂತ ಇಸ್ಕೊತಂದ್ರೆ ಅವ್ರಿಗೆ ಗುಣ ಇಲ್ಲೆಲ್ಲ ಆಯ್ತದೆ. ಅದಕ್ಕೆ ಇದು ಮುದ್ಬೆಲ ಬೆಟ್ಟ ಅಂದರೆ ಋಷಿ ಮುನಿಗಳು ಇದ್ದಂಥ ಸ್ಥಳ ಇದು. ನಮ್ಮಿಂದ ನಾನು ನಿಂಗರಾಜು, ಆದರೆ ಕೆಲವರು ಗವಿ ನಿಂಗರಾಜು ಅಂತಾರೆ, ಕೆಲವರು ನಿಂಗರಾಜು ಅಂತಾರೆ, ಕೆಲವರು ಗುಡ್ಡಪ್ಪ ಅಂತಾರೆ. ಆಯ್ತಂದ್ರೆ ಆಮೇಲೆ ನಮ್ಮ ತಂದೆ ಹೆಸರು ದೊಡ್ಡಯ್ಯ, ಅವನು ಗವಿ ದೊಡ್ಡಯ್ಯ, ಗವಿ ಗುಳ್ಳಯ್ಯ ಅನ್ಕೊಂಡು ನಮ್ಮ ತಂದರಿಗೆ ಹಂಗೆ ಬರ್ತು. ಅದಾದ್ಮೇಲೆ ನಮ್ಮ ತಾತ ಚಿಕ್ಕನಿಗಯ್ಯ, ಆದ್ರೆ ಅವನ ಹೆಸರು ಕುಳ್ಳ ಅಂತ ಕರೀತರು. ಅವ ಕುಳ್ತಿದ್ದ, ಈ ಗವಿಗೆ ತಕ್ಕಾಗಿದ್ದ. ಅವ ಮಾಡಿದ್ದೆಲ್ಲ ಒಳ್ಳೇದೇ ಫುಲ್ಲು. ಅವ ಏನೇ ಮಾಡಿ ಅವನು ಒಂದು ಉವತ್ತಿ ಉಂಡ ಇಕ್ಕಿ ಒಂದು ಧೂಳು ತೆಗ್ತಿರುವ ಅಷ್ಟಕ್ಕೆ ಖುಷಿ. ಇಷ್ಟು ಪಟ್ಟಣನೇ ಇರಲಿಲ್ಲ ಅಂಥ ಇತಿಹಾಸಗಳಲ್ಲಿ ನಮ್ಮ ತಾತ ಇಲ್ಲೆಲ್ಲ ಇದ್ಕೊಂಡು ಕುಣ್ಗಳಿ ಸೂರಪುರದಲ್ಲೆಲ್ಲ ಉಂಡ್ಕೊಂಡು ಇಲ್ಲೆಲ್ಲ ವಾಗ್ದಾನ ಮಾಡ್ಕೊಂಡು ಆ ಕಾಲಿಂದ ಬಂದು ಎಲ್ಲ ಆಯಿತು. ಅವ್ರ ಅಪ್ಪನವರ ಚಿಕ್ಕನಿಂಗಯ್ಯ ಅಂದರೆ ಚಿಕ್ಕಮರಿ ಕುಳ್ಳಯ್ಯ ಅಂತ ಅವ್ರು ಮಾಡ್ಕೊಂಡು ಹಂಗೆ ಬಂದು ನಡ್ಕೊಂಡು ಈ ತಲೆಮಾರಿಗೆಲ್ಲ ಬಂದದ. ಭಗವಂತ ಎಲ್ರಿಗೂ, ಎಲ್ಲ ಕೋಮರು, ಎಲ್ಲ ಜನಾಂಗಗಳಿಗೂ ಒಳ್ಳೆಯದಾಗಿ ತೊಂದರೆದ ಮಟ್ಟಿಗೆ ನಮ್ಮ ದೇಶ ಇನ್ನಿಲ್ಲ ನಮ್ಮ ಮಟ್ಟಿಗೆ ಖುಷಿಯಾಗಿದ್ದರೆ ಅಷ್ಟೇ ಸಂತೋಷ. ಅಲ್ಲಿ ಮೇಗಿಲ ಗವಿಯಲ್ಲಿ 12 ಬಾವಿಗಳಿವೆ, ಸುರಂಗಗಳಿವೆ. ಆದರೆ ಅಲ್ಲಿ ಒಂದೊಂದು ಬಾಗಿಲಿಗೂ ಒಂದೊಂದು ಹೆಸರಿದೆ. ಆ ಒಂದೊಂದು ಹೆಸರಿಗೂ ಒಂದೊಂದು ದೇವತೆಗಳ ಹೆಸರಿವೆ. ಅಲ್ಲಿ ಹೋಗ್ಬೇಕಾದ್ರೆ ಮತ್ತು ಅಲ್ಲಿ ಓದುವವರ ಒಂದು ಕ್ರಮವಾಗಿ ಒಂದು ಭಕ್ತಿಯಿಂದ ಇರಬೇಕು. ಒಂದೊಂದು ಬಾಗಿಲಿಗೂ ಅಲ್ಲಿ ತಾಯಿಗಳ ಹೆಸರಿದ್ದಾವೆ, ಅದರಿಂದ ಬರೀತಾರೆ. ಆ ಶಾಸನಕಲ್ಲಿ ನಾವು ನೋಡಿಲ್ಲ, ಆದರೂ ಅಲ್ಲಿ ಕ್ರಮದಿಂದ ಭಕ್ತಿಯಿಂದ ಹೋಗ್ಬೇಕು. ಈ ಗುಡ್ಡದಲ್ಲಿ ಅನೇಕ ಸಿದ್ಧಮುನಿಗಳು, ರಸಮುನಿಗಳು ವಾಸ ಮಾಡ್ತಾರೆ. ಹಾಗೆ 106 ಸಿದ್ಧಮುನಿಗಳಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಸಿದ್ಧಿಗಳು ಕೂಡ ಹೊಲಿದಿರ್ತದೆ. ಒಬ್ಬರಿಗೆ ಹೊಲಿದಂಥ ಸಿದ್ಧಿ ಮತ್ತೊಬ್ಬರಿಗೆ ಹೊಲಿದಿರೋದಿಲ್ಲ. ಅದು ಕೆಲವರಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ಸಿದ್ಧಿಗಳನ್ನು ಪಡೆದಿರ್ತಾರೆ. ಹಾಗಾಗಿ ಗವಿಮುನೇಶ್ವರರಿಗೆ ಈ ಎಲ್ಲ ಸಿದ್ಧಿಗಳು ಕೂಡ ಹೊಲಿದಿದೆ ಅಂತ ಹೇಳ್ಬೋದು. ಹಾಗೆ ನೀವು ಕೇಳಿರ್ಬೋದು ಹನಿಮ, ಮಹಿಮ, ಲಗಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಸತ್ವ, ವಸತ್ವ ಅಂತೇಳಿ ಅಷ್ಟಸಿದ್ಧಿಗಳು ಬರ್ತವೆ. ಇದಲ್ಲದೆ ಅಷ್ಟಪಾರ್ಥಿವ ಸಿದ್ಧಿಯಲ್ಲಿ ಕೆಲವೊಂದು 3 ಸಿದ್ಧಿಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಯಾಕಂದರೆ ಆ ಒಂದು ಸಿದ್ಧಿ ಈ ಒಂದು ಋಷಿಮುನಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಅದರಲ್ಲಿ ಒಂದು ವಿಶೇಷವಾದ ಸಿದ್ಧಿ ಸಕೃತ್ ವೃಷ್ಟಿಮಯ ಸಿದ್ಧಿ ಅಂತ ಹೇಳಿ. ಇದು ಪ್ರಕೃತಿಯ ಪಂಚಭೂತಗಳನ್ನು ತನ್ನ ಇಚ್ಛಾನುಸಾರ ನಿಯಂತ್ರಿಸಬಲ್ಲ ಯೋಗಿಯೊಬ್ಬನ ಪರಮೋಚ್ಚ ಸಾಮೀಪ್ಯ ಅಥವಾ ಅತಿಮಾನುಷ ಶಕ್ತಿಯನ್ನು ತೋರಿಸುತ್ತೆ. ಒಂದೇ ಒಂದು ಮಳೆಯಿಂದ ಇಡೀ ಭೂಮಿಯ ಮೇಲಿನ ಗಿಡಮರ ಬಳ್ಳಿಗಳು ತಕ್ಷಣವೇ ಚಿಗುರಿ ಹೂ ಬಿಟ್ಟು ಕಾಯಿ ಹಣ್ಣುಗಳಿಂದ ಸಮೃದ್ಧವಾಗುವಂತಹ ಮಾಡುವ ಅದ್ಭುತ ಸಿದ್ಧಿ ಇದಾಗಿದೆ. ಸಕೃತ್ ಎಂದರೆ ಒಮ್ಮೆಗೆ, ಒಂದೇ ಬಾರಿಗೆ ಅಥವಾ ತಕ್ಷಣವೇ ಎಂದರ್ಥ. ವೃಷ್ಟಿ ಎಂದರೆ ಮಳೆ. ಇಲ್ಲಿ ಕೇವಲ ನೀರಿನ ಮಳೆಯಲ್ಲ, ಜೀವಕಳೆ ತುಂಬುವ ಮಳೆ. ಮಯ ಎಂದರೆ ಅದರಿಂದಲೇ ತುಂಬಿರುವುದು ಅಥವಾ ವ್ಯಾಪಿಸಿರುವುದು.
ಸಿದ್ಧಿ ಎಂದರೆ ಪ್ರಕೃತಿಯ ನಿಯಮಗಳನ್ನು ಮೀರಿ ಕಾರ್ಯನಿರ್ವಹಿಸಬಲ್ಲ ಯೋಗಶಕ್ತಿ. ಸಾಮಾನ್ಯವಾಗಿ ಒಂದು ಬೀಜವು ಮೊಳಕೆಯೊಡೆದು ಗಿಡವಾಗಿ ಮರವಾಗಿ ಬೆಳೆದು ಫಲ ನೀಡಲು ತಿಂಗಳುಗಳು ವರ್ಷಗಳೇ ಬೇಕಾಗುತ್ತದೆ. ಇದು ಪ್ರಕೃತಿಯ ಕಾಲನಿಯಮ. ಆದರೆ ಸಕೃತ್ ವೃಷ್ಟಿಮಯ ಸಿದ್ಧಿ ಪಡೆದ ಮಹಾಯೋಗಿಗೆ ಕಾಲ ಪ್ರಕೃತಿ ಅನ್ನೋದು ಬದ್ಧವಾಗಿರುತ್ತದೆ. ಯೋಗಿಯು ತನ್ನ ಸಂಕಲ್ಪ ಶಕ್ತಿಯಿಂದ ಕಾಲದ ವೇಗವನ್ನು ಬದಲಾಯಿಸಬಲ್ಲನು. ಆತನು ಸುರಿಸುವ ವಿಶಿಷ್ಟ ಮಳೆಯು ಕೇವಲ ನೀರಾಗಿರದೆ ಪ್ರಾಣಶಕ್ತಿಯ ಸಾಂದ್ರ ರೂಪವಾಗಿರುತ್ತದೆ. ಈ ಸಿದ್ಧಿ ಹೊಂದಿದ ಸಾಧಕನು ಪ್ರಕೃತಿಯ ಪರಮಾಣು ಮತ್ತು ಜೀವಕೋಶಗಳ ಬೆಳವಣಿಗೆಯ ವೇಗವನ್ನು ತನ್ನ ಇಚ್ಛೆಯಂತೆ ಹೆಚ್ಚಿಸಬಲ್ಲನು. ಆ ಮಳೆಯ ನೀರು ಗಿಡಗಳಿಗೆ ತಗುಲಿದ ತಕ್ಷಣ ವರ್ಷಗಟ್ಟಲೆ ತೆಗೆದುಕೊಳ್ಳುವ ಬೆಳವಣಿಗೆಯ ಪ್ರಕ್ರಿಯೆ ಕೆಲವೇ ಕ್ಷಣಗಳಲ್ಲಿ ನಡೆದು ಮುಗಿದು ಹೋಗುತ್ತದೆ. ಇದು ಬರಗಾಲ ಬಂದಾಗ ಋಷಿಗಳು ತಮ್ಮ ತಪಸ್ಸಿನ ಬಲದಿಂದ ಮಳೆ ಸುರಿಸಿ ಒಣಗಿ ಹೋಗಿದ್ದ ಇಡೀ ಕಾಡನ್ನು ಅಥವಾ ನಾಡನ್ನು ಕ್ಷಣ ಮಾತ್ರದಲ್ಲಿ ಹಸಿರಾಗಿಸಿ ಹಣ್ಣು ಹಂಪಲಗಳಿಂದ ತುಂಬಿಸುತ್ತಿದ್ದ ಕಥೆಗಳನ್ನು ನಾವು ಕೇಳಿದ್ದೇವೆ. ತೊಂಬೆಗಲ್ಲು ಗವಿ ಅಲ್ಲಿ ಕಾಣುವಂಥದ್ದು. ಇದನ್ನು ಮುನಿತೀರ್ಥ ಅಥವಾ ಮುನೀಶ್ವರನ ಕೊಳ ಅಂತ ಹೇಳಿ ಕರೆಯುತ್ತಾರೆ. ಇಲ್ಲಿ ಒಂದು ಬೊಗಸೆ ನೀರನ್ನು ಕುಡಿದರೆ ಅರ್ಧ ದಿನದ ನೀರಿನ ದಣಿವು ಅರ್ಧ ದಿನದ ಹಸಿವನ್ನು ನೀಗಿಸುವ ಶಕ್ತಿ ಈ ನೀರಿಗಿದೆಯಂತೆ. ಅದಕ್ಕೆ ಜನರು ಇದನ್ನು ಇತ್ತೀಚೆಗೆ ಮುನಿತೀರ್ಥ ಎಂದು ಕರೆಯುವುದು ಕೂಡ ವಾಡಿಕೆಯಾಗಿದೆ. ಆ ಮುನಿತೀರ್ಥದಲ್ಲಿ ಇಲ್ಲಿದ್ದಂತಹ ಸುಮಾರು 100 ವರ್ಷಗಳ ಕಾಲ ಬದುಕಿದ್ದಂತಹ ರುದ್ರಮುನಿಗಳು ಅಲ್ಲಿ ಸ್ನಾನ ಮಾಡಿ ಇದೇ ಮಂಟಪದ ಈ ಕಲ್ಲು ಮಂಟಪ ಏನು ನೋಡ್ತಾ ಇದ್ದೀರಾ, ಈ ಕಲ್ಲು ಮಂಟಪದಲ್ಲಿ ಕೂತು ಧ್ಯಾನಾಸಕ್ತರಾಗಿ ಶಿವಯೋಗ ಧ್ಯಾನವನ್ನು ಮಾಡ್ತಾಯಿದ್ರಂತೆ. ಆ ರುದ್ರಮುನಿಗಳು ಕೂತು ತಪಸ್ಸನ್ನು ಮಾಡ್ತಿದ್ದಂತಹ ಒಂದು ಸ್ಥಳ ಸ್ನೇಹಿತರೆ. ಹಾಗೆ ರುದ್ರಮುನಿಗಳು, ಸಿದ್ಧಮುನಿಗಳು, ಶಿವಮುನಿಗಳು ಹೀಗೆ ಹಲವಾರು ರಸಸಿದ್ಧರು ಹಿಂದೆ ವಾಸ ಮಾಡ್ತಿದ್ದಂತಹ ಸ್ಥಳ ಗವಿಮುನೇಶ್ವರನ ಕ್ಷೇತ್ರ. ಮುನಿಮಲೆ ಬೆಟ್ಟ, ಮಧುಮಲೆ ಬೆಟ್ಟ, ಹಾಗೆ ಇನ್ನೂ ಭಾಳಷ್ಟಿವೆ. ಇದ್ರ ಬಗ್ಗೆ ಹೇಳೋದಾದರೆ ಅದನ್ನು ನಾನು ನಿಮಗೆ ಮುಂದೆ ಹೋಗಿ ಅಲ್ಲಿ ತಿಳಿಸ್ತೀನಿ ನಿಮಗೆ. ಮತ್ತೊಂದು ಸಿದ್ಧಿ ಪ್ರಾಕಾಮ ವೃಷ್ಟಿ ಸಿದ್ಧಿ. ಬೇಕಾದಂತೆ ಸಮೃದ್ಧಿ ಮಳೆಯನ್ನು ಸುರಿಸುವುದು. ಪ್ರಾಕಾಮ ವೃಷ್ಟಿ ಸಿದ್ಧಿ ಎಂಬುದು ಪ್ರಕೃತಿಯ ಪಂಚಭೂತಗಳಲ್ಲಿ ಒಂದಾದ ಜಲತತ್ವ ಮತ್ತು ವಾಯುಮಂಡಲದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿದ ಯೋಗಿಗೆ ಲಭಿಸುವ ಪರಮೋಚ್ಚ ಶಕ್ತಿಯಾಗಿದೆ. ಇದನ್ನು ಸರಳವಾಗಿ ಹೇಳೋದಾದರೆ, ಒಬ್ಬ ಸಿದ್ಧಪುರುಷನು ತನಗೆ ಬೇಕಾದಾಗ ಬೇಕಾದ ಸ್ಥಳದಲ್ಲಿ ತಾನು ಇಷ್ಟಪಟ್ಟ ಪ್ರಮಾಣದಲ್ಲಿ ಸಮೃದ್ಧ ಮಳೆಯನ್ನು ಸುರಿಸುವ ಅಲೌಕಿಕ ಸಾಮರ್ಥ್ಯ. ಸಕೃತ್ ವೃಷ್ಟಿಮಯ ಸಿದ್ಧಿ ಇದು ಮಳೆಯ ವೇಗ ಮತ್ತು ಪರಿಮಾಣಕ್ಕೆ ಸಂಬಂಧಿಸಿದಂತಹ ಒಂದು ಸಿದ್ಧಿ. ಒಂದೇ ಒಂದು ಮಳೆಯ ಹನಿಯಿಂದ ಗಿಡಮರಗಳು ತಕ್ಷಣವೇ ಬೆಳೆದು ಹಣ್ಣು ಬಿಡುವಂತೆ ಮಾಡುವುದು ಇದರ ವಿಶೇಷತೆ. ಪ್ರಾಕಾಮ ವೃಷ್ಟಿ ಸಿದ್ಧಿ ಇದು ಮಳೆಯ ಪ್ರಮಾಣ ಮತ್ತು ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ಸಿದ್ಧಿ. ಭೀಕರ ಬರಗಾಲವಿದ್ದರೂ ಇಡೀ ನಾಡಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ಸಮೃದ್ಧವಾದ ಮಳೆಯನ್ನು ಯೋಗಿಯು ತನ್ನ ಸಂಕಲ್ಪದಿಂದಲೇ ಸುರಿಸಬಲ್ಲನು. ಹಾಗಾಗಿ ಯೋಗಶಾಸ್ತ್ರದ ಪ್ರಕಾರ ನಮ್ಮ ದೇಹದ ಸ್ವಾಧಿಷ್ಠಾನ ಚಕ್ರವು ಜಲತತ್ವವನ್ನು ನಿಯಂತ್ರಿಸುತ್ತದೆ. ಈ ಚಕ್ರವನ್ನು ಪೂರ್ಣವಾಗಿ ಸಿದ್ಧಿಸಿಕೊಂಡ ಯೋಗಿಗೆ ಬಾಹ್ಯ ಜಗತ್ತಿನ ಜಲತತ್ವವು ಕೂಡ ಮಣಿಯುತ್ತದೆ. ಹಾಗಾಗಿ ಯೋಗಿಯು ತನ್ನ ಪ್ರಾಣಶಕ್ತಿಯ ಮೂಲಕ ವಾಯುಮಂಡಲದಲ್ಲಿ ತಕ್ಷಣವೇ ತೇವಾಂಶ ಮತ್ತು ಮೋಡಗಳ ಸೃಷ್ಟಿಯಾಗುವಂತೆ ಮಾಡಬಲ್ಲನು. ಇದು ಈ ಸಿದ್ಧಿಯ ಒಂದು ವಿಶೇಷ. ಮೂರನೆಯದು ಅಕೃಷ್ಟ ಪಚ್ಚೆ ಸಿದ್ಧಿ ಅಂತೇಳಿ. ಇದೊಂದು ವಿಚಿತ್ರವಾಗಿದೆ ಕೇಳಲಿಕ್ಕೆ. ಆದರೆ ಪ್ರಕೃತಿಯು ಆಹಾರ ಸೃಷ್ಟಿಯ ನಿಯಮಗಳನ್ನು ಮೀರಿ ಕೇವಲ ತನ್ನ ತಪೋಬಲದಿಂದ ಇಡೀ ಸೃಷ್ಟಿಗೆ ಅನ್ನವನ್ನು ಉಣಿಸಬಲ್ಲ ಯೋಗಿಯ ಸಾಮರ್ಥ್ಯವನ್ನು ಇದು ತೋರಿಸುತ್ತದೆ. ಇದರ ಸರಳವಾದ ನಿಖರವಾದ ಅರ್ಥವನ್ನು ನೋಡೋದಾದರೆ, ಭೂಮಿಯನ್ನು ಉಳುಮೆ ಮಾಡದೆ, ಬೀಜ ಬಿತ್ತದೆ, ಯಾವುದೇ ಕೃಷಿ ಶ್ರಮವಿಲ್ಲದೆ ತನಗೆ ಬೇಕಾದ ಧಾನ್ಯಗಳು, ಹಣ್ಣು ಹಂಪಲಗಳು ಪ್ರಕೃತಿಯಲ್ಲಿ ತಾವಾಗಿ ಬೆಳೆದು ಪಕ್ವವಾಗಿ ಸಿಗುವಂತೆ ಮಾಡುವ ಅದ್ಭುತವಾದ ಸಾಮರ್ಥ್ಯ. ಕೃಷ್ಟ ಅಂದರೆ ಉಳುಮೆ ಮಾಡುವುದು, ಅಕೃಷ್ಟ ಎಂದರೆ ಉಳುಮೆ ಮಾಡದ, ಹಸನು ಮಾಡದ ಎಂದರ್ಥ. ಪಚ್ಚೆ ಎಂದರೆ ತಾನಾಗೆ ಬೇಯುವುದು, ಪಕ್ವವಾಗುವುದು, ಬೆಳೆದು ಫಲ ಕೊಡುವುದು. ಸಿದ್ಧಿ ಎಂದರೆ ಪ್ರಕೃತಿಯ ಸಹಜ ನಿಯಮಗಳ ಯೋಗಶಕ್ತಿಯಿಂದ ಬದಲಾಯಿಸುವ ಸ್ಥಿತಿ. ಸಾಮಾನ್ಯವಾಗಿ ಮಾನವನಿಗೆ ಆಹಾರ ಸಿಗಬೇಕಾದರೆ ಕಠಿಣವಾದ ಶ್ರಮ ಬೇಕು. ಆದರೆ ಈ ಸಿದ್ಧಿ ಪಡೆದ ಯೋಗಿಗೆ ಇಡೀ ಭೂಮಿಯೇ ತಾಯಿಯಂತೆ ಒಲಿದಿರುತ್ತದೆ. ಹಾಗೆ ತೊಂಬೆಗಲ್ಲು ಗವಿ, ಅಲಸಂದೆ ಗವಿ, ಹಸಿಟ್ ಗವಿ, ಇಲ್ಲಿ ಕಾಣ್ತಾ ಇರೋದು ನೆಲಗವಿ, ಮುಂದ್ಗಡೆ ನೋಡುವಂಥದ್ದು ನಾವು ದೊಡ್ಡ ಗವಿ ಅಂಥೇಳಿ. ಹೀಗೆ ಎಲ್ಲ ಥರದ ಗವಿಗಳು ಕೂಡ ಇಲ್ಲಿವೆ, ನೋಡ್ಬೋದು. ಹಾಗೆ ಒಂದೇ ದಿನದಲ್ಲಿ ಮಳೆಯನ್ನು ತರಿಸಿ, ಒಂದೇ ದಿನದಲ್ಲಿ ಬೆಳೆಯನ್ನು ಬೆಳೆದು ಮಧ್ಯಾಹ್ನದ ಹೊತ್ತಿಗೆ ಕೊಯ್ಲು ಮಾಡಿ, ಅದನ್ನು ಒಕ್ಕಣೆ ಮಾಡಿ, ಅದನ್ನು ಕುಂದನಿಯಿಂದ ಕುಟ್ಟಿ, ಅದನ್ನು ಪುಡಿ ಮಾಡಿ ಸಂಜೆ ಹೊತ್ತಿಗೆ ಊಟವನ್ನು ಮಾಡ್ತಿದ್ದಂತಹ ಸ್ಥಳ ಸ್ನೇಹಿತರೆ. ಇದು ಅಂತಹ ಪವಾಡ
ಮಾಡ್ತಿದ್ದಂತಹ ಒಂದು ಸ್ಥಳ. ಸೊ ನಾನು ಹಿಂದೆ ನೋಡ್ಬೋದು. ಸೊ ಬೂದಿತಿಟ್ಟು ಗ್ರಾಮದ ಅರ್ಚಕರು ಕೂಡ ಇದ್ದಾರೆ. ಮದ್ದೂರು ಬೂದಿತಿಟ್ಟು ಗ್ರಾಮದವರು ಇದ್ದಾರೆ, ನಿಂಗರಾಜು ಮತ್ತು ಗವಿ ನಿಂಗರಾಜು ಅವರು. ಗವಿ ಮುನೇಶ್ವರರು ಸರ್ಪದ ರೂಪದಲ್ಲಿ ಬಂದು ಇಲ್ಲಿ ಈ ಹಾಲೇನಿದೆ ಇದನ್ನು ಸೇವನೆ ಮಾಡ್ತಾರೆ ಅಂತೇಳಿ ಇಲ್ಲಿ ನಮಗೆ ಅರ್ಚಕರು ಹೇಳ್ತಾ ಇದ್ದಾರೆ. ನೋಡಿ, ಇದೆ ಗವಿ ಮುನೇಶ್ವರರು ಸರ್ಪದ ರೂಪದಲ್ಲಿ ಬಂದು ಆ ಭಕ್ತರ ಈ ಒಂದು ಹಾಲನ್ನು ತೀರ್ಥ ಪ್ರಸಾದ ಏನಿದೆ ಅದನ್ನು ಸೇವನೆ ಮಾಡಿ ಹೋಗ್ತಾರೆ ಅಂಥೇಳಿ. ಸೊ ನೋಡ್ಬೋದು, ಇದೇ ಒಂದೇ ಬಂಡೆಗಳಲ್ಲಿ ಒಳಗಡೆ ಆ ಗವಿ ಮುನೇಶ್ವರರು ಒಡೆದೇ ಮೂಡಿರುವಂತಹ ಉದ್ಭವ ಲಿಂಗ. ಚಿನ್ನಮ್ಮ ಲಕ್ಷ್ಮೀದೇವಿ ಸೇರಿರೋಂಥ ಸ್ಥಳ, ಅದಕ್ಕೆ ಇದು ನಿಧಿಕಲ್ಲು. ಈ ನಿಧಿಕಲ್ಲಿ ಸರ್ಪ ವಾಸವಾಗಿ ಓಡಾಡ್ಕೊಂಡು ಇರೋದು ಅಂತೇಳಿ ಇದು. ಅಂದ್ರೆ ಇಲ್ಲಿರೋ ಸರ್ಪ ಎಲ್ಲಿಂದ ಯಾರು ಇಲ್ಲಿ ಬಂದು ಪ್ರಕೃತಿಯಾಗಿ ಹೋಗುತ್ತೆ. ಹೋದಾಗ ಅದಕ್ಕೆ ಇದು ನಿಧಿಕಲ್ಲು ಅಂತ ಇಟ್ಟಿರೋದು. ಒಂದು ನಿಧಿ ಒಳಗಡೆ, ಇದ್ರೊಳಗಡೆ ಗುಹೆ ಇದೆ. ಆದರೆ ಇವೆಲ್ಲ ಬೆಳ್ಕೊಂಡು ಎಲ್ಲ ಮುಚ್ಕೊಂಡು ಆಗಿ ಇಲ್ಲಿ ಬಂದಂಥ ಭಕ್ತಾದಿಗಳು ಇದೇ ಸರ್ಪ ಮಕ್ಕಳಾಗದವ್ರಿಗೆ ಅವಾಗ ಕಣ್ಣು ಕಪ್ಪಿಕ್ಕೋದು, ಮುಂದೆ ಇಲ್ಲಿಂದ ಫಲ ಆಗಲಿ ಅಂದ್ಬಿಟ್ಟು ಹಾಲು ಎರೆಯೋದು, ಇನ್ನೂ ಇತಿಹಾಸಗಳು ಎಲ್ಲ ಅಂತಕೋದು ನಡೀತಾ ಇದೆ ಇಲ್ಲಿ. ಇವಾಗಲೂ ಬರ್ತಾರೆ. ನೋಡ್ಬೋದು, ಇದನ್ನೇ ನಿಧಿಕಲ್ಲು ಅಂತ ಹೇಳ್ತಾರೆ. ಅಲ್ಲಿ ಮುಂದೆ ಕಾಣುವಂಥದ್ದು ಶಾಸನ ಕಲ್ಲು ಅಂತ ಹೇಳಿದ್ರು. ಈ ನಿಧಿಕಲ್ಲು ಏನಿದೆ ಸರ್ಪ ವಾಸವಾಗಿರುವಂತಹ ಸ್ಥಳ ಸ್ನೇಹಿತರೆ. ಹಿಂದೆ ಯಾರು ಮಕ್ಕಳಾಗಲಿಲ್ಲ, ಈಗ ಹೇಳಿದ್ರಲ್ಲ ಅರ್ಚಕರು, ಆ ಒಂದು ಹರಕೆಯನ್ನು ತೀರಿಸಲಿಕ್ಕೆ ಹಿಂದೆ ಭಯಭಕ್ತಿಯಿಂದ ನಡ್ಕೋತಿದ್ದಂತಹ ಒಂದು ಸ್ಥಳ ಇದೇ ನಿಧಿಕಲ್ಲಲ್ಲಿ ಸರ್ಪ ಬಂದು ಇಲ್ಲಿ ಹಾಲನ್ನು ಪ್ರಸಾದವಾಗಿ ಸೇವನೆ ಮಾಡ್ತಿದ್ದಂತಹ ಸ್ಥಳ. ಆದರೆ ಇವತ್ತಿನ ದಿನ ಏನಾಗಿದೆ ಅಂದರೆ, ನೀವು ಪ್ಯಾಕೆಟ್ ಹಾಲು ಏನಿದೆ ಅದನ್ನು ತಂದಿಟ್ಟರೆ ಇದು ಸರ್ಪ ಸೇವನೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅರ್ಚಕರು. ನೀವೇನೇ ತಂದ್ರೂ ಕೂಡ ಮುನೇಶ್ವರನಿಗೆ ಹಸುವಿನಿಂದ ಕರೆದಂತಹ ಹಾಲನ್ನು ತಂದು ನೀವು ಈ ಒಂದು ಸ್ವಾಮಿಗೆ ನೀವು ಅಭಿಷೇಕಕ್ಕೆ ಇಡ್ಬೋದು ಸ್ನೇಹಿತರೆ. ಆ ಪ್ರಸಾದವಾಗಿ ಅದು ಸೇವನೆ ಮಾಡುತ್ತೆ ಅಂತ ಹೇಳ್ಬೋದು. ಇವತ್ತಿಗೂ ಕೂಡ ಆ ಭಕ್ತಿ ಇಲ್ಲಿ ನಡೀತೆ ಅಂತೇಳಿ ಈಗ ಅರ್ಚಕರು ಹೇಳಿದ್ರು. ಇದೇ ನಿಧಿಕಲ್ಲು. ಸರ್ಪ ವಾಸವಿರುವಂತಹ ಸ್ಥಳ ಸ್ನೇಹಿತರೆ. ಮುನೇಶ್ವರರು ಆ ರೂಪದಲ್ಲಿ ಬಂದು ನಿಮ್ಮ ಭಕ್ತಿ ಪ್ರಸಾದ ಏನಿದೆ ಅದನ್ನು ಅವರು ಇಲ್ಲಿ ಸೇವನೆ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಅವರ ಮಹಿಮೆಯನ್ನು ಸಾರಲು ಕಾಶಿಯಿಂದ ಒಂದು ಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಜನರು ಕಾಶಿ ಕಡೆ ಹೋದಾಗ ಇಲ್ಲಿ ಆಕಸ್ಮಿಕವಾಗಿ ಇದೇ ಸ್ಥಳದಲ್ಲಿ ಒಂದು ಉದ್ಭವ ಲಿಂಗ ಮೂಡಿ ಬಂತು ಅಂತ ಹೇಳಿ ಬನ್ನಿ. ಈಗ ನಾನು ತೋರಿಸ್ತಾ ಇರುವಂತಹ ಲಿಂಗ ಏನಿದೆ ಅದು ಗವಿ ಮುನೇಶ್ವರರು ಒಡೆದು ಮೂಡಿರುವಂತಹ ಉದ್ಭವ ಲಿಂಗ ಸ್ನೇಹಿತರೆ. ಅಲ್ಲಿ ಕಾಣ್ಬೋದು ನೋಡಿ, ಇದೇ ಉದ್ಭವ ಲಿಂಗ. ದರ್ಶನ ಮಾಡಿ ವೀಕ್ಷಕರೇ, ಗವಿ ಮುನೇಶ್ವರರ ಉದ್ಭವ ಲಿಂಗ ಕಾಶಿಗಿಂತ ಶ್ರೇಷ್ಠವಾದಂತಹ ಉದ್ಭವ ಲಿಂಗ, ರಸಸಿದ್ಧರ ಉದ್ಭವ ಲಿಂಗ ಅಂತ ಹೇಳ್ಬೋದು. ಗವಿ ಮುನೇಶ್ವರ, ಕೆಂಡಗನ್ ಮುನೇಶ್ವರ, ಜಲಕಂಠ ಮುನೇಶ್ವರ, ರುದ್ರ ಮುನೇಶ್ವರ, ಹೀಗೆ ಹಲವಾರು ಹೆಸರುಗಳಿಂದ ಈ ಸ್ವಾಮಿಯನ್ನು ಕರೀತಾರೆ ಸ್ನೇಹಿತರೆ. ಅವರ ಒಂದು ಅಲ್ಲಿ ಮೂರ್ತಿಯನ್ನು ಕಾಣ್ಬೋದು ಸ್ನೇಹಿತರೆ. ಅವರ ಪಾದರಕ್ಷೆ ಇದೆ. ಇಲ್ಲಿ ಆವೇಶ ಬಂದಾಗ ಅರ್ಚಕರು ಅದನ್ನು ಧರಿಸ್ತಾರೆ ಅಂತ ಹೇಳ್ಬೋದು. ತಂಬೂರಿಯನ್ನು ನೋಡ್ಬೋದು ಇಲ್ಲಿ ನೀವು. ಒಂದು ಶಿಲೆಯಾಕಾರದ ಬಂಡೆಯ ಒಳಗಡೆ ಇಲ್ಲಿ ಗವಿಮುನೇಶ್ವರರು ಒಡೆದು ಮೂಡಿರುವಂತಹ ಒಂದು ಸ್ಥಳ ಸ್ನೇಹಿತರೆ. ಇಲ್ಲೇ ಜೀವಂತ ಯೋಗ ಸಮಾಧಿಯಲ್ಲಿ ಅವರು ಒಳಗಡೆ ನಿರತರಾಗಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಈ ಒಂದು ದೊಡ್ಡ ಗಾತ್ರದ ಬಂಡೆಯ ಒಳಗಡೆ ಇಲ್ಲಿ ಒಳಗಡೆ ಅವರು ಯೋಗ ನಿದ್ರೆಯಲ್ಲಿದ್ದಾರೆ ಅಂತ ಹೇಳ್ಬೋದು. ನೋಡ್ಬೋದು, ಅಮಾವಾಸ್ಯೆ ಪ್ರಯುಕ್ತ ಭಾಳಷ್ಟು ಜನ ಇಲ್ಲಿ ಮುನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನೆರೆದಿದ್ದಾರೆ. ಎಲ್ಲರಿಗೂ ಕೂಡ ಪೂಜೆ ಮಾಡಿ ತೀರ್ಥ ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ನೀವೇ ನೋಡ್ತಾ ಇದ್ದೀರಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಭಕ್ತರು ಸೇರಿದ್ದಾರೆ. ನೋಡೋರಲ್ಲ, ಆ ಅರ್ಚಕರ ಮೇಲೆ ಮುನೇಶ್ವರರ ಸ್ವಾಮಿಯ ಆವೇಶ ಬರುತ್ತಂತೆ. ಆ ಆವೇಶ ಬಂದು ಏನು ನುಡಿತಾರೋ ಅದು ಅಕ್ಷರ ಸಹ ಖಂಡಿತವಾಗಿ ನಡೀತೆ ಅಂತೇಳಿ. ಈ ಕಾರಣಕ್ಕೋಸ್ಕರನೇ ಭಾಳಷ್ಟು ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ ವೀಕ್ಷಕರೇ. ಜೊತೆಗೆ ಏನಾಗಿದೆ, ಇಲ್ಲಿ ನನ್ನ ಎದುರುಗಡೆ ಕಾಣ್ತಾ ಇರ್ತಕ್ಕಂಥ ನಮ್ಮದು ಜಮೀನು. ನಾವು ಅವಾಗೆಲ್ಲ ಇಲ್ಲಿ ನೈಟು ಕಾವಲಿಗೆ ಬರ್ತಾಯಿದ್ದು ರಾತ್ರಿ ಸಮಯದಲ್ಲಿ. ಏನೋ ಒಂದು 20 ವರ್ಷದ ಹಿಂದೆಯೇ ನಾವು ಅವಾಗಲಿಂದನೂ ಕಾವಲು ಕಾಯ್ತಾಯಿದ್ದು. ಏನಾಗಿದೆ, ಒಂದಿನ ಹೀಗೆ ದೀಪಾವಳಿ ಅಮಾವಾಸ್ಯೆ ಇದೆ,
ಅಮಾವಾಸ್ಯೆ ಸಮಯದಲ್ಲಿ ನಮ್ಮ ತಂದೆಯವರು ಇರಲಿಲ್ಲ, ನಾನು ನಮ್ಮ ತಂದೆನೇ ಬರ್ತಿದ್ದು ಕಾವಲಿಗೆ. ಊರಲ್ಲಿ ಇಲ್ದಿದ್ದ ಕಾರಣ ನಾನು ಒಬ್ಬನೇ ನೈಟು ಕಾವಲಿಗೆ ಬಂದೆ. ರಾತ್ರಿ ಅಮಾವಾಸ್ಯೆ ದಿನವೇ ರಾತ್ರಿ ಕಡಲೆಕಾಯಿ ಕಾವಲು ಕಾಯಬೇಕಿತ್ತು. ನಾವು ಬಂದಿದೆ ಕಾವಲು ಕಾಯ್ತಾ ಇದ್ದು ಸಮಯ ಏನಾಗಿದೆ, ಬೆಳಗಿನ ಜಾವ ಮಳೆ, ಅವತ್ತು ತುಂಬ ಮಳೆ. ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ನಾನು ಕಾವಲು ಕಾಯ್ತಾ ಇರಬೇಕಾದ್ರೆ ಎಚ್ಚರ ಆಯಿತು ನನಗೆ. ಆ ತೋಟದಲ್ಲಿ ಜಮೀನಲ್ಲಿ ಮಲಗಿರಾಗ ಎಚ್ಚರ ಆದಾಗ ಎಚ್ಚರ ಆದ ತಕ್ಷಣ ನಾನು ಏನು ಮಾಡಿದೆ, ನಮ್ಮ ತೋಟ ಎಲ್ಲ ಬ್ಯಾಟ್ರಿ ಹಾಕ್ಬಿಟ್ಟು ನಾವು ಸಾಮಾನ್ಯವಾಗಿ ಹಂದಿಗಳಿದೆ ಕಾವಲು ಕಾಯಬೇಕಾದ್ರೆ ಬ್ಯಾಟ್ರಿ ಹಾಕಿ ನಾವೆಲ್ಲ ಕಾವಲು ಕಾಯ್ತಾಯಿದ್ದೆವು. ಅವಾಗೇನಾಗಿದೆ, ನಾವು ಗವಿಯಿಂದ ನಮಗೆ ಒಂದಷ್ಟು ತಾಳ ಮೇಳ ಶಬ್ದಗಳು ಕೇಳ್ತು. ನಾನು ಸುಮಾರು 1/4 ಗಂಟೆ ಅಲ್ಲೇ ಕೂತ್ಕೊಂಡ ತಕ್ಷಣ ಏನಾಗಿದೆ, ಆ ತಾಳಮೇಳ ಭಾರಿ ಇಂಪಾಗಿತ್ತು. ನಾನು ಕೇಳಬೇಕಾದ್ರೆ ಕೇಳ್ತಾ ನಾನು ಏನು ಮಾಡಿದ್ದೀನಿ, ಹಾಗೆ ನಾನು ಬೆಟ್ಟದ ಅಂಚಲ್ಲಿ ದೇವಸ್ಥಾನದ ಹತ್ತತ್ರ ಇಲ್ಲಿ ಬಂದೀನಿ. ಇಲ್ಲೇ ಬರಬೇಕಾದ್ರೆ ಆವಾಗ ನಮ್ಗೆ ಶಬ್ದ ಎಲ್ಲ ನಿಂತೋಯ್ತು. ನಾನು ಇಲ್ಲಿ ಹಿಂದೆನೇ ಹೊಂಟೋದೆ, ಅಲ್ಲೇ ನಿಂತ್ಕೊಂಡು ಕೈ ಮುಗಿಬಿಟ್ಟು ಹೊಂಟೋದೆ. ಇಲ್ಲಿ ಎತ್ತರದಲ್ಲಿ ಬಂದು ಮೇಲಕ್ಕೆ ಬರಲಿಲ್ಲ. ಆವಾಗ ಹೋಗ್ಬೇಕಾದ್ರೆ ಸಮನಾಗಿ ಏನಾಯಿತು, ಅಯ್ಯೋ ಏನೋ ಅಲ್ಲಿಂದ ನಮಗೆ ಏನೋ ಮನಸ್ಸಲ್ಲಿ ಬಂತು, ಏನಾದರೂ ಈ ದೇವಸ್ಥಾನಕ್ಕೆ ನಮ್ಮದೊಂದು ಕೊಡುಗೆ ಬೇಕು, ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂದ್ಬಿಟ್ಟು ಅವಾಗಿಂದ ಕೈ ಹಾಕ್ತು. ಅವಾಗ ಕೈ ಹಾಕ್ದಾಗ ಏನಾಗಿದ್ದು, ನಮ್ಮಲ್ಲಿ ಕಲ್ಲು ಹೊಡೆಸ್ತಾ ಇದ್ದು ನಾವು ನಮ್ಮ ಜಮೀನಲ್ಲಿ. ಆವಾಗ ಒಂದು 20-30 ಚಪ್ಪಡಿ ಕಲ್ಲು ಬಂತು, ತಗೊಬಂದು ಇಲ್ಲಿ ದೇವಸ್ಥಾನಕ್ಕೆ ಹಾಕೋದು. ಆ ದೇವಸ್ಥಾನಕ್ಕೆ ಹಾಕಿದ ತಕ್ಷಣ ಏನಾಯಿತು, ಮತ್ತು ಇಲ್ಲಿ ಧ್ರುವನಾರಾಯಣ ಅವರು ಕೂಡ MLA ಆದಾಗ ಅವರು ಕರೆಸಿ ಒಂದಷ್ಟು ಅನುದಾನ ಎಲ್ಲ ಹಾಕಿ ರಸ್ತೆಗಳು ಮಾಡಿಸ್ತು. ಜೊತೆಗೆ ಅಭಿವೃದ್ಧಿಗೆ ನಾವು ಪೂರ್ವಕವಾಗಿ ನಾವು ಇಲ್ಲೇ ನಿಂತ್ಕೊಂಡು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ, ಕೆಳಗಡೆ ಇದಕ್ಕೆ ಊಟಕ್ಕೆ ಎಲ್ಲ ವ್ಯವಸ್ಥೆನೂ ನಾವು ಮಾಡಿದ್ದು. ಮಾಡ್ತಾ ಇರಬೇಕಾದ್ರೆ ಏನಾಗಿದೆ, ಸಾಮಾನ್ಯವಾಗಿ 2009ರಲ್ಲಿ ನಾನು ನಂಜನಗೂಡಿಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ನನಗೆ ಆಕ್ಸಿಡೆಂಟ್ ಆಗಿ ಕಾಲು ಫ್ಯಾಕ್ಚರು, ಬಲಗಡೆ ಕಾಲು ಫ್ಯಾಕ್ಚರ್ ಆಗಿ ಸಾಮಾನ್ಯವಾಗಿ ಅಯ್ಯೋ ಕಾಲು ಫ್ಯಾಕ್ಚರ್ ಆಗಿದೆ ಅಂದ್ಬಿಟ್ಟು ನಾವು ಮೈಸೂರು JSS ಕರ್ಕೊಂಡೋದ್ರು. ಅಲ್ಲಿ ಇಲ್ಲಪ್ಪ, ನಿನ್ಗೆ ಆಪ್ರೇಷನ್ ಮಾಡಲೇಬೇಕು, ನಿನ್ನ ಕಾಲು ತುಂಬ ಕಟ್ಟಾಗಿದೆ ಮೂಳೆ ಅಂತ ಹೇಳಿದ್ರು ಡಾಕ್ಟ್ರು. ರವಿಶಂಕರ್ ಡಾಕ್ಟ್ರು ಇವರು ಸ್ಪೆಷಲಿಸ್ಟು ಅಲ್ಲಿ. ಆವಾಗೇನಾಗಿದೆ, ನಾನು ಇಲ್ಲ ಸರ್, ನನಗೆ ಆಕ್ಸಿಡೆಂಟ್ ಆದರೂ ಏನೇ ಆಗಲಿ ನಾನು ಗುಜ್ಜೆ ತಿರುಗಾಡಿದ್ರು ಪರವಾಗಿಲ್ಲ, ನಾನು ಆಪ್ರೇಷನ್ ಮಾಡಿಸ್ಕೊಳ್ಳಲ್ಲ ಅಂತ ಡಾಕ್ಟ್ರಿಗೆ ಹೇಳಿದೆ. ನಾವು ವಾದ ಮಾಡಿದೆ ಅವತ್ತು. ಯಾಕೆ ಅಂತ ಹೇಳಿದ್ರು, ಇಲ್ಲ ಸರ್ ನನಗೆ ಯಾಕೆ ಅಂತ ಗೊತ್ತಲೇ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರು. ಸಮ್ನಾಗ ಏನಾಯಿತು, ಆಯಿತು ಬಿಡು ಅಂದ್ಬಿಟ್ಟು ಅವರು ಬೇಜಾರಲ್ಲಿ ಹೊಟ್ಟೋಗ್ಬಿಟ್ರು. ನಾನು ಮಾಡಿಸ್ಕೊಳ್ಳ. ಒಂದು ದಿನ ಅಲ್ಲೇ ಅಡ್ಮಿಟ್ ಆಗಿದ್ದು, 1 ದಿನ 2 ದಿನ ಆಯಿತು. 3ನೇ ದಿನ ಮಾರ್ನಿಂಗು ಬೆಳಗ್ಗೆ 8-8:15 ನಾನು ಅಲ್ಲಿ ನಾನು ಎದ್ದು ಮುಖ ತೊಳೆದು ತಿಂಡಿ ತಿಂದು ಅಲ್ಲೇ ಮಲಗಿಬಿಟ್ಟೆ. ನಿದ್ದೆ ಬಂದುಬಿಡ್ತು 8:15 ನಿದ್ದೆ ಬಂದು ಮಲಗಿದಾಗ ಏನಾಗಿದೆ, ಸಾಮಾನ್ಯವಾಗಿ ಕಂಡೆ ಕನಸಲ್ಲಿ ಬೆಟ್ಟ ಎಲ್ಲ ಕಾಣ್ತಾಯಿದ್ದು. ಯಾಕಂದರೆ ಈ ಬೆಟ್ಟಕ್ಕೆ ನಾವೇನೋ ಒಂದು ಸ್ವಲ್ಪ ನನ್ನ ಕೊಡುಗೆ ಇತ್ತು. ಆ ಕೊಡುಗೆ ಇದ್ದ ತಕ್ಷಣ ಏನಾಯಿತು, ನನ್ನ ಕಾಲೆಲ್ಲ ಬ್ಯಾಂಡೇಜ್ ಮಾಡಿದರು. ಪೂರ ಬ್ಯಾಂಡೇಜ್ ಮಾಡಿ ಒಂದು ಹೆಬ್ಬೆರಳು ಮಾತ್ರ ಕಾಣ್ತಾಯಿತ್ತು ನನಗೆ. ಅವಾಗೇನಾಯಿತು, ನಾನು ಅಲ್ಲಿ ಬೆಟ್ಟ ಎಲ್ಲ ಕಾಣ್ತಾ ಕನಸಲ್ಲಿ ಬಂದು ದೇವಸ್ಥಾನದಲ್ಲೇ ಮಲಗಿದೆ. ಕನಸಲ್ಲಿ ದೇವಸ್ಥಾನದಲ್ಲಿ ಬಂದು ಏನೋ ಅಯ್ಯೋ ಏನು ದೇವಸ್ಥಾನದಲ್ಲಿ ಮಲಗಿದ್ದೇನೆ ಅಂತ ನನಗೊಂದು ರೀತಿ ಖುಷಿ ಆಗ್ತಾಯಿತ್ತು ಕನಸಲ್ಲೇ. ಅವಾಗೇನಾಗಿದೆ, ನನ್ನ ಬೆರಳು ಹಾಗೆ ಕಾಣ್ತಾ ಇತ್ತಲ್ಲ, ಯಾರೋ ಬಂದು ಹಿಡಿದು ತೂದು ಎಳೆದ್ಬಿಟ್ಟು ಎಳೆದ ತಕ್ಷಣ ನನಗೇನಾಯಿತು, ನೋವಾಯ್ತಲ್ಲ ಅಯ್ಯಪ್ಪ ಅಂತ ಎದ್ದು ಮೇಲೆ ಕೂತ್ಕೊಂಡೆ. ಅಕ್ಕಪಕ್ಕ ಬೆಡ್ನವರೆಲ್ಲ ಬಂದು ಯಾಕೆ ಅಂತ ಹೇಳಿದ್ರು. ಇಲ್ಲ ಸರ್ ಏನಿಲ್ಲ, ಕಾಲು ನೋಯ್ತು ಅದಕ್ಕೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಮತ್ತು ಡಾಕ್ಟ್ರು 9:30 ಬಂದರು. 9:30 ಬಂದು ನೀನೊಂದು ಎಕ್ಸ್ರೇ ಮಾಡಿಸಪ್ಪ ಅಂತ ಹೇಳಿದ್ರು. ಮತ್ತು ನಾವು ಹೋಗಿ ಎಕ್ಸ್ರೇ ಎಲ್ಲ ಮಾಡಿಸ್ತೇವೆ ಸರ್. ಆ ಎಕ್ಸ್ರೇ ನೋಡ್ಬಿಟ್ಟು ಡಾಕ್ಟ್ರು ನನ್ನ ಹತ್ರ ಬಂದರು. ಏನಯ್ಯ ನೀನು ಏನು ಪವಾಡ ಮಾಡಿದೆ, ನೀನು ಯಾವ ಬಾಯಲ್ಲಿ ನೀನು ಯಾವ ರೀತಿಯಿಂದ ನೀನು ನಿನ್ನ ಕಾಲು ನನಗೆ ಆಪ್ರೇಷನ್ ಮುರಿದೋಗಿತ್ತು ಅವತ್ತು, ಇವತ್ತು ಸರಿಯಾಗಿದ್ದಲ್ಲ, ಇದು ಕಾರಣ ಏನು ಅಂತ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಏನೋ ನನ್ನ ದೇವ್ರು ನೆನೆಸ್ಕೊಂಡಿದೆ, ಸರಿಯಾಗಿದೆ ನನ್ನ ಕಾಲು, ನನಗೆ ನೋವು ಇಲ್ಲ ಇಲ್ಲಿ ಅಂತ ಹೇಳಿದೆ. ವೆರಿ ಗುಡ್, ನೀನು ಯು ಆರ್ ಲಕ್ಕಿ, ನೀನು ಡಿಸ್ಚಾರ್ಜ್ ಮಾಡ್ತೀನಿ ಹೋಗ್ಬೋದು ಅಂದರು ಸರ್. ಇಷ್ಟು ಇತಿಹಾಸ ಆಗಿದೆ. ಅವರ ದೊಡ್ಡಯ್ಯನವರ ಮಗನಾದಂತಹ ಗವಿ ನಿಂಗರಾಜ್ ಅವರ ಮೈ ಮೇಲೆ ಗವಿ ಮುನೇಶ್ವರರು ಆವೇಶವಾಗಿ ಬಂದು ಭಕ್ತರ ಸಂಕಷ್ಟಗಳನ್ನು ಆಲಿಸಿ ಅವರಿಗೆ ಉತ್ತರವನ್ನು ಕೊಡೋದನ್ನು ನೀವು ಈಗಲೂ ಕೂಡ ನೋಡ್ಬೋದು. ಆ ಒಂದು ಗವಿ ಏನಿದೆ 101 ಬಾಗಿಲುಗಳನ್ನು ಒಳಗೊಂಡಿದೆಯಂತೆ. ಆ ಒಂದು ಪ್ರತಿಯೊಂದು ಬಾಗಿಲಿಗೂ ಕೂಡ ಒಂದೊಂದು ದೇವರ ಹೆಸರುಗಳಿರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಅದನ್ನು ದಾಟಿ ಒಳಗೆ ಹೋದರೆ ಅಲ್ಲಿ ಕಣ್ಮನ ತಣಿಸುವ ಮೂಕ ವಿಸ್ಮಿತರಾಗುವ ಜ್ಯೋತಿಗಳು, ಅದಕ್ಕೆ ಸಂಬಂಧಪಟ್ಟಂತಹ ಜ್ಯೋತಿ ಸ್ವರೂಪವಾದಂತಹ 106 ರಸಸಿದ್ಧರು ರಸಮುನಿಗಳೆಲ್ಲ ಅಲ್ಲಿ ಕೂತು ತಪಸ್ಸನ್ನು ಮಾಡ್ತಾ ಇರ್ತಾರೆ. ಹೀಗೆ ಒಳಭಾಗದಲ್ಲಿ ಸಿದ್ಧಮುನಿಗಳು, ರಸಮುನಿಗಳು, ಶಿವಮುನಿಗಳು, 106 ಋಷಿಮುನಿಗಳು ಕೂತು ತಪಸ್ಸನ್ನು ಮಾಡುವಂತಹ ಭವ್ಯವಾದ ದೃಶ್ಯವನ್ನು ಕಣ್ತುಂಬಬಹುದು.
ಹಾಲಿನ ಕೊಳ, ಪನ್ನೀರಿನ ಕೊಳ, ಜಲದ ಕೊಳ, ಮಜ್ಜನದ ಕೊಳ, ಹೀಗೆ ನೂರಾರು ಕೊಳಗಳಿರುವುದನ್ನು ಕೂಡ ನೀವು ಕಾಣ್ಬೋದು. ಈ ಉತ್ಕೃಷ್ಟ ಪಚ್ಚಸಿದ್ಧಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ ಅಕ್ಷಯ ಪಾತ್ರೆ. ನೀವೆಲ್ಲ ಕೇಳಿರ್ಬೋದು, ಮಹಾಭಾರತದ ದ್ರೌಪದಿಯ ಅಕ್ಷಯ ಪಾತ್ರೆ, ಸೂರ್ಯನ ಕೃಪೆಯಿಂದ ಸಿದ್ಧವಾಗುತ್ತಿದ್ದ ಅನ್ನವು ಕೊನೆಯಿಲ್ಲದೆ ಬರುತ್ತಿತ್ತು. ಇದೆಲ್ಲ ನಿಮಗೆ ತಿಳಿದಿರುವಂಥದ್ದು. ಇದು ಉತ್ಕೃಷ್ಟ ಪಚ್ಚಸಿದ್ಧಿಯಿಂದ ಉತ್ಪತ್ತಿಯಾದಂತಹ ಪಾತ್ರೆ ಅಕ್ಷಯ ಪಾತ್ರೆ. ಸಕೃತ್ ವೃಷ್ಟಿಮಯ ಸಿದ್ಧಿ ಮತ್ತು ಪ್ರಾಕಾಮ ವೃಷ್ಟಿ ಸಿದ್ಧಿ, ಈ ಒಂದು ಸಿದ್ಧಿಗೆ ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂತ ಹೇಳಿದ್ರೆ ಋಷ್ಯಶೃಂಗ ಮಹರ್ಷಿ. ರೋಮಪಾದ ಮಹಾರಾಜರ ಅಂಗದೇಶದಲ್ಲಿ ಭೀಕರ ಬರಗಾಲ ಬಂದಾಗ ಋಷ್ಯಶೃಂಗ ಮುನಿಗಳು ಕಾಲಿಟ್ಟ ತಕ್ಷಣವೇ ಅಲ್ಲಿ ಭಾರೀ ಮಳೆಯಾಗಿ ಇಡೀ ನಾಡು ಸಮೃದ್ಧವಾಗಿತ್ತು. ನೀವು ಅದನ್ನು ಕಥೆಯಲ್ಲಿ ಕೇಳಿರಬಹುದು. ಅವರೊಂದು ಬಾಗಿಲುಗಳಿವೆ ಅಂತ ಹೇಳ್ತಾರಂತೆ. ಈ ಸದ್ಯಕ್ಕೆ ಇಲ್ಲಿಂದ ಆ ಕಡೆ ಒಳನುಗ್ಗಿ ಈ ಕಡೆಯೂ ಕೂಡ ಬರ್ಬೋದು. ಕೆಲವೊಂದು ಮಾರ್ಗ ಕುರುಬನಕಟ್ಟೆ, ಬಿಳಿಗಿರಂಗನಾಥ ಸ್ವಾಮಿ ಬೆಟ್ಟ ಮತ್ತು ಮುಡುಕುತೊರೆ, ಹೀಗೆ ಹಲವಾರು ಮಾರ್ಗಗಳಿಗೆ ಇಲ್ಲಿ ಋಷಿಮುನಿಗಳು ನರಮನುಷ್ಯರಿಗೆ ಕಾಣಿಸಬಾರ್ದು ಅಂಥೇಳಿ ಅವರ ಸಂಚಾರವನ್ನು ಈ ಭೂಮಾರ್ಗವಾಗಿ ಇಟ್ಕೊಂಡಿದ್ರು ಅಂತ ಹೇಳ್ಬೋದು. ಹಾಗಾಗಿ ಅವರೆಲ್ಲ ರಾತ್ರಿ ಆದಮೇಲೆ ಆ ಸುರಂಗ ಮಾರ್ಗದ ಮೂಲಕ ಅವರು ತಮ್ಮ ಸಂಚಾರವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಆ ಸಂಚಾರ ಮಾಡುವಂತಹ ಸುರಂಗ ಮಾರ್ಗದ ಆ ಬಾಗಿಲ ಮುಂದೆ ಅಂತ ಏನಿದ್ದೀವಿ, ಇದನ್ನು ನಾವು ದೊಡ್ಡ ಗವಿ ಅಂತ ಹೇಳಿ ಕರಿತೀವಿ. ಬನ್ನಿ ಒಳಗಡೆ ಹೋಗೋಣ. ಎಲ್ಲರೂ ಕೂಡ ದರ್ಶನವನ್ನು ಪಡೀರಿ. ಮುನೇಶ್ವರ ಸ್ವಾಮಿಯ ಆ ದೊಡ್ಡ ಗವಿಯ ಸುರಂಗ ಮಾರ್ಗದ ಬಳಿಯಲ್ಲಿ ಇದ್ದೀನಿ ಸ್ನೇಹಿತರೆ. ಸಿದ್ದಪ್ಪಾಜಿ ಅಂತೇಳಿ, ರಘು ಅಂತೇಳಿ ಕೆಲವರು ಸಿದ್ದಪ್ಪಾಜಿ ಅಂತಲೂ ಕೂಡ ಹೇಳ್ತಾರಂತೆ. ಇರಲಿ, ಅವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಮಾಡಿ ಸರ್, ಮಾಡಿ. ನೋಡಿ, ಈ ಭಾಗದಲ್ಲಿ ಒಂದು ಸುರಂಗ ಮಾರ್ಗ ಇದೆ. ಟಾರ್ಚ್ ಹಾಕಿ ತೋರಿಸೋಣ ಅಂದರೆ ದೇವರಿಗೆ ಟಾರ್ಚ್ ಹಿಡಿಬಾರ್ದು ಅಂತ ಹೇಳ್ತಾರೆ. ಬಲಗಡೆ ಒಂದು ಸುರಂಗ ಮಾರ್ಗ, ಎಡಗಡೆ ಒಂದು ಸುರಂಗ ಮಾರ್ಗ. ಕತ್ಲು ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ ನಿಮಗೆ. ನೋಡ್ಬೋದು. ರಘು ಮತ್ತು ಸರ್ ನಿಮ್ಮ ಹೆಸರು? ರಮೇಶ್. ಹಾಂ, ನಾಗರಾಜು. ಈಗ ನಮ್ಮ ಸಹೋದರರು, ಕೊಳ್ಳೇಗಾಲದ ಸಹೋದರರು ಈಗೊಂದು ಗವಿಯ ಮುಖಾಂತರ ಈ ಕಡೆ ಹೋಗಿ ಆ ಕಡೆ ಬರ್ತಾರೆ. ಸರ್, ಹೋಗಿದ್ದು ಬನ್ನಿ, ದೇವರು ಒಳ್ಳೇದು ಮಾಡಲಿ ಸರ್. ಹಾಂ, ಯಾರಾದರೂ ಒಂದಿಬ್ಬರು ಹೋಗಿ, ಇಬ್ಬರು 3 ಜನ ಸಾಕು. ಹಾಂ, ಬನ್ನಿ ಸರ್, ಬನ್ನಿ ಸರ್. ಹಾಂ, ನಿಮ್ಮ ಬ್ರದರ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಬರ್ತೀನಿ. ಹಾಂ, ಓಕೆ. ಹೌದಾ, ನೀವು ಹೋಗಿ ಸರ್. ಹೌದಾ? ಹಾಂ, ನೀವು ಒಂದು ಹೆಜ್ಜೆ ಹಾಕಿ ಹೇಳ್ತೀನಿ. ನಾವು ಬೇಗ ಬಂದ್ಬಿಡ್ತೀವಿ ಈಗ. ಹೌದಾ? ಅದಕ್ಕೆ ನೀವು ಇಳಿಗೆ ನೀವು ಹೋಗೋ ಗಂಟೆ ಸರಿಯಾಗುತ್ತೆ ಅಂತ. ಹಾಂ, ನೋಡಿ, ಈಗ ಹೋಗ್ತಾ ಇದ್ದೀರಾ ಒಳಗಡೆ. ಹಾಂ ಸರ್, ನಮಸ್ತೆ. ನಾನು ಆ ಕಡೆ ಬರ್ತೀನಿ. ನೋಡಿ ವೀಕ್ಷಕರೇ, ಅಲ್ಲೇನು ಬರ್ತಾ ಇದ್ದಾರೆ ನೋಡಿ, ಇಲ್ಲಿಂದ ಬರ್ತಾರೆ ನೋಡಿ, ತೋರಿಸ್ತೀನಿ ನಿಮಗೆ. ಆ ಮುನೇಶ್ವರರ ಆ ಭಕ್ತಿ ನಿಷ್ಠೆ, ಅವನ ಮೇಲೆ ಭಾರ ಹಾಕಿ ಅಲ್ಲಿಂದ ನುಗ್ಗಿ ದೇವರ ಹೆಸರೇಳಿ ಈ ಕಡೆ ಬರ್ತಾರೆ ನೋಡಿ. ಬರ್ತಾ ಇದ್ದಾರೆ, ನೋಡ್ಬೋದು. ಅಲ್ಲಿ ರಘು, ಸಿದ್ದಪ್ಪಾಜಿಯವರು ಬರ್ತಾಯಿದ್ದಾರೆ. ಮುಂದೆ ತವ್ಕೊಂಡು ಬರಬೇಕು ನೋಡಿ. ಅಲ್ಲಿ ಬಂದೋದಕ್ಕೆ ಬರ್ತಾಯಿದ್ದಾರೆ ನೋಡಿ. ಇಲ್ಲಿ ನೋಡೋದ್ರಲ್ಲ ಸ್ನೇಹಿತರೆ, ಈ ಥರದೊಂದು ಭಕ್ತಿ ನಮ್ಮ ಗವಿಮುನೇಶ್ವರ ದೇವಸ್ಥಾನದಲ್ಲಿ ಮಾತ್ರ ನೋಡಲಿಕ್ಕೆ ಸಿಗುತ್ತೆ. ನಮ್ಮ ಕೊಳ್ಳೇಗಾಲದ ನೋಡಿ, ಎಲ್ಲ ಮುನೇಶ್ವರನ್ನ ನೆನೆದು ಬರ್ತಾಯಿದ್ದಾರೆ. ಬನ್ನಿ ಸರ್, ಬನ್ನಿ ಸರ್. ನೋಡೋರಲ್ಲ ಸ್ನೇಹಿತರೆ, ನಮಗೋಸ್ಕರ ಸ್ನೇಹಿತರು ಪ್ರಯತ್ನಪಟ್ಟು ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
ಇದು ಸಣ್ಣ ಗವಿ. ಈ ಎಡಭಾಗದಲ್ಲಿ ಬಂದರೆ ನಿಮಗೆ ಈ ಒಂದು ಮಾರ್ಗದಲ್ಲಿ ಬರ್ಬೋದು. ಇನ್ನೊಂದು ಆ ಕಡೆ ಬಲಭಾಗದಲ್ಲಿ ಒಂದಿದೆ, ಅದು ದೊಡ್ಡ ಗವಿ, ದೊಡ್ಡ ಸುರಂಗ ಮಾರ್ಗ ನೋಡಿರಲ್ಲ. ಸೊ ಇದು ಗವಿ ಮುನೇಶ್ವರನ ಒಂದು ಸುರಂಗ ಮಾರ್ಗವಾಗಿತ್ತು ಸ್ನೇಹಿತರೆ. ನಿಮಗೆಲ್ಲ ಇದನ್ನು ತೋರಿಸಿ ನಿಮಗೆಲ್ರಿಗೂ ಖುಷಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗಿದೆ ಮುನಿಮಲೆ ಬೆಟ್ಟ, ಮಧುಮಲೆ ಬೆಟ್ಟ, ದೊಡ್ಡ ಗವಿಯ ಮೇಲ್ಭಾಗದಲ್ಲಿದ್ದೀನಿ ಸ್ನೇಹಿತರೆ.